ಅಥವಾ ಯಾವ ಥರ ಅಂತ ನೀವು ಹೇಳ್ಬೋದಲ್ಲ ಹಂಗೆ? ನೋಡಿ, ಮೋದಿ ಹಂಗೆ ಸುಳ್ಳು ಹೇಳೋಕ್ಕಾಗಲ್ಲ. ಎರಡು ನನ್ನ ಗ್ಯಾರಂಟಿ ಯುವಕರಿಗೆ 2 ಕೋಟಿ ನೌಕರಿ ಕೊಡ್ತೀನಿ ಅಂತ ಅವ್ರಂದರು, ನಾವಂದೇವು ಕೊಟ್ರ? ನೀವೇ ಎಲ್ಲ ಪತ್ರಿಕೆಯಲ್ಲಿ ಅನೌನ್ಸ್ ಮಾಡಿದ್ರಿ, ಟಿ ವಿದಲ್ಲಿ ಮಾಡಿದ್ರಿ. ಮೋದಿಯವರು ಯುವಕರಿಗೆ 2 ಕೋಟಿ ನೌಕರಿಗಳನ್ನು ಸೃಷ್ಟಿ ಮಾಡಿ ಕೊಡ್ತಾರೆ. ಇದು ಪಕೋಡ ಮಾರವನಿಗೂ ಇನ್ನೂ ದುಡ್ಡು ಸಿಕ್ಕಿಲ್ಲ. 2 ಕೋಟಿ ಅಂದರೆ ಬರೀ ಸರ್ಕಾರಿ ನೌಕರಿ ಅಲ್ಲ, ನೀವು ಪಕೋಡ ಮಾರ್ಬೋದು, ನೀವು ಇದು ಮಾಡ್ಬೋದು, ಬುಟ್ ಪಾಲಿಶ್ ಮಾಡ್ಬೋದು ಇಂಥದ್ದು ಹೇಳಿದ್ರೆ ನಿಮಗೇನು ಬೇಕು ಅಂದರೆ, ನೌಕರಿ ಅಂದರೆ ಕಾಯಂ ಇರ್ತಕ್ಕಂಥ ನೌಕರಿ. ಅವನಿಗೆ ಪ್ರಾವಿಡೆಂಟ್ ಫಂಡ್ ಫೆಸಿಲಿಟಿ ಸಿಗಬೇಕು, ಅವನಿಗೆ ESI ಫೆಸಿಲಿಟಿ ಸಿಗಬೇಕು, ಅವನಿಗೆ ಗ್ರ್ಯಾಚ್ಯುಟಿ ಸಿಗಬೇಕು. ಅಂಥ ನೌಕರಿಗಳನ್ನು ನೀವು ಕೊಡಬೇಕು. ಇಲ್ಲ ಅಂದರೆ ನೀವು ಅನೇಕ ಕಡೆ ಕಾಂಟ್ರಾಕ್ಟ್ ಲೇಬರ್ ಇದ್ರೂ ಕೂಡ ಅವ್ರ ಲೇಬರ್ ಲಾಸ್ ತಂದು ಅವು ಎಲ್ಲನೂ ಕೂಡ ಸಡ್ಲ್ ಮಾಡಿ ಇವತ್ತು ಯಾರಿಗೆ ಬೇಕು ಯಾವಾಗ ಬೇಕು ಅವಾಗ ತೆಗಿಬೋದು. ಇಂಥ ನೌಕರಿಗಳಿದೆ. ಅದು 15 ಲಕ್ಷ ಕೊಡ್ತೀನಿ ಅಂದು ಕೊಟ್ಟ. ಯಾವ ಥರ ಅಂತ ನೀವು ಹೇಳ್ಬೋದಲ್ಲ ಹಂಗೆ? ನೋಡಿ, ಮೋದಿ ಹಂಗೆ ಸುಳ್ಳು ಹೇಳೋಕ್ಕಾಗಲ್ಲ. ಎರಡು ನನ್ನ ಗ್ಯಾರಂಟಿ ಯುವಕರಿಗೆ 2 ಕೋಟಿ ನೌಕರಿ ಕೊಡ್ತೀನಿ ಅಂತ ಅವ್ರಂದರು, ನಾವಂದೇವು ಕೊಟ್ರ? ನೀವೇ ಎಲ್ಲ ಪತ್ರಿಕೆಯಲ್ಲಿ ಅನೌನ್ಸ್ ಮಾಡಿದ್ರಿ, ಟಿ ವಿದಲ್ಲಿ ಮಾಡಿದ್ರಿ. ಮೋದಿಯವರು ಯುವಕರಿಗೆ 2 ಕೋಟಿ ನೌಕರಿಗಳನ್ನು ಸೃಷ್ಟಿ ಮಾಡಿ ಕೊಡ್ತಾರೆ. ಇದು ಪಕೋಡ ಮಾರವನಿಗೂ ಇನ್ನೂ ದುಡ್ಡು ಸಿಕ್ಕಿಲ್ಲ. 2 ಕೋಟಿ ಅಂದರೆ ಬರೀ ಸರ್ಕಾರಿ ನೌಕರಿ ಅಲ್ಲ, ನೀವು ಪಕೋಡ ಮಾರ್ಬೋದು, ನೀವು ಇದು ಮಾಡ್ಬೋದು, ಬುಟ್ ಪಾಲಿಶ್ ಮಾಡ್ಬೋದು ಇಂಥದ್ದು ಹೇಳಿದ್ರೆ ನಿಮಗೇನು ಬೇಕು ಅಂದರೆ, ನೌಕರಿ ಅಂದರೆ ಕಾಯಂ ಇರ್ತಕ್ಕಂಥ ನೌಕರಿ. ಅವನಿಗೆ ಪ್ರಾವಿಡೆಂಟ್ ಫಂಡ್ ಫೆಸಿಲಿಟಿ ಸಿಗಬೇಕು, ಅವನಿಗೆ ESI ಫೆಸಿಲಿಟಿ ಸಿಗಬೇಕು, ಅವನಿಗೆ ಗ್ರ್ಯಾಚ್ಯುಟಿ ಸಿಗಬೇಕು. ಅಂಥ ನೌಕರಿಗಳನ್ನು ನೀವು ಕೊಡಬೇಕು. ಇಲ್ಲ ಅಂದರೆ ನೀವು ಅನೇಕ ಕಡೆ ಕಾಂಟ್ರಾಕ್ಟ್ ಲೇಬರ್ ಇದ್ರೂ ಕೂಡ ಅವ್ರ ಲೇಬರ್ ಲಾಸ್ ತಂದು ಅವು ಎಲ್ಲನೂ ಕೂಡ ಸಡ್ಲ್ ಮಾಡಿ ಇವತ್ತು ಯಾರಿಗೆ ಬೇಕು ಯಾವಾಗ ಬೇಕು ಅವಾಗ ತೆಗಿಬೋದು. ಇಂಥ ನೌಕರಿಗಳಿದೆ. ಅದು 15 ಲಕ್ಷ ಕೊಡ್ತೀನಿ ಅಂದು ಕೊಟ್ಟ.